ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೌ ಆರ್ ಯು ಗೈಸ್ ಡೂಯಿಂಗ್? ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ಈಗ ನಾನು ಸಾಯಂಕಾಲದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ಮೋಸ್ಟ್ 3:30 ಮೇಲೆ ಆಯಿತು ಅಂದ್ಕೊತೀನಿ. 4 o'clock ಹಂಗೆ ನಾನು ನಮ್ಮಪ್ಪ ಮತ್ತು ನಮ್ಮ ಅಮ್ಮ ಡಿಮಾರ್ಟ್ಗೆ ಹೋಗೋದಾ ಅಂದ್ಕೊಂಡಿದ್ದೀವಿ. ಏನಿಲ್ಲ, ಜಾಸ್ತಿ ಏನು ಪರ್ಚೇಸ್ ಮಾಡೋದಕ್ಕಲ್ಲ, ಜಸ್ಟ್ ಬೆಡ್ಶೀಟ್ಸ್ ಆಗಿರ್ಬೋದು, ಲೈಕ್ ಪ್ಲೇಟ್ಸು, ಕ್ರಾಕ್ರಿ ಐಟಮ್ಸ್ನೆಲ್ಲ ತೊಗೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಮೆಟ್ರೋ ಕೂಡ ಹೋಗಿದ್ವಿ ನಾವು, ಯಾಕಂತಂದರೆ ಅಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಹೋಗಿದ್ವಿ. ಬಟ್ ಈಗ ಅಲ್ಲಿ ನೋಡಿದರೆ ಯಶವಂತಪುರಲ್ಲಿರೋ ಮೆಟ್ರೋನ ರಿಲಯನ್ಸ್ ಅವ್ರು ತೊಗೊಂಡಿದ್ದಾರೆ ಅಂತ ನಮ್ಮ ಅಪ್ಪ ಹೇಳ್ತಾಯಿದ್ರು. ಸೊ ಅಲ್ಲಿ ಕಲೆಕ್ಷನ್ಸು ಇತ್ತು, ಇಲ್ಲ ಅಂತೇನಿಲ್ಲ. ಬಟ್ ನನಗೆ ಅಷ್ಟು ಕಡಿಮೆ ಪ್ರೈಸ್, ಮುಂಚೆ ಇದ್ದಿದ್ದಷ್ಟು ಕಡಿಮೆ ಪ್ರೈಸ್ ಸಿಗ್ತಾ ಇದೆ ಅಂತ ಅನ್ನಿಸ್ಲಿಲ್ಲ. ಮತ್ತು ಕ್ವಾಲಿಟಿನೂ ಅಷ್ಟೇ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾವು ಲೈಕ್ ನಾನು ಮೆಟ್ರೋಗೆ ಹೋಗಿ ಎಷ್ಟೋ ವರ್ಷಗಳೇ ಆಗೋಗ್ಬಿಟ್ಟಿದೆ. ಐ ಥಿಂಕ್ 2021 ಅಥವಾ 2020ನೇ ಲಾಸ್ಟ್ ಅನಿಸುತ್ತೆ ನಾನು ಮೆಟ್ರೋಗೆ ಹೋಗಿದ್ದು. ಆಮೇಲಿಂದ ನಂಗೆ ಹೋಗಿರೋ ನೆನಪೇ ಇಲ್ಲ. ನಾನು ಕೇಳಿದೆ ಹಿಂಗೆ ಹೋಗೋದ ತೊಗೊಂಡು ಬರ್ಬೋದು, ಸೂಟ್ ಕೇಸ್ ಎಲ್ಲ ಬೇಕಿತ್ತು, ಅಲ್ಲಿ ಸಿಗುತ್ತಲ್ವ ಚೆನ್ನಾಗಿ ಕಡಿಮೆಗೂ ಸಿಗ್ಬೋದು ಅಂತ ಹೋಗಿದ್ವಿ. ಸೂಟ್ ಕೇಸ್ ಎಲ್ಲ ಪರವಾಗಿಲ್ಲ, ಯಾಕಂತ ಅಂದರೆ ಲೈಕ್ ನಾವು ಬ್ರ್ಯಾಂಡೆಡ್ ತೊಗೊಂಡ್ರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಬಿಟ್ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆ ಪರವಾಗಿಲ್ಲ ಅನಿಸ್ತು, ತುಂಬ ಕಾಸ್ಟ್ಲಿ ಅಂತ ಏನೂ ಅನಿಸ್ಲಿಲ್ಲ. ಅಂದರೆ ಬೆಡ್ಶೀಟ್ಸ್ ಎಲ್ಲ ಬೇಕಿತ್ತಂತ ಹೇಳಿದ್ನಲ್ಲ, ಬಟ್ ಅಲ್ಲಿ ನಮಗೆ ಬೆಡ್ಶೀಟ್ಸ್ ಇಷ್ಟ ಆಗಲಿಲ್ಲ. ಕ್ವಾಲಿಟಿನೂ ಅಷ್ಟೇ, ಮತ್ತು ಪ್ರೈಸಸ್ಸು ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಮತ್ತು ಏನಾದರೂ ಲೈಕ್ ಬಿಲ್ಲು 2000 ಮೇಲಾದರೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಅಂದರು. ಸೊ ಅದಕ್ಕೆ ಹೋಗ್ಲಿ ನೋಡೋದ, ಹೆಂಗಿದ್ರು ಆಗೋಗಿದೆ ನೋಡೋದ ಅಂತಂದರೆ ಅವಾಗೂ ದುಡ್ಡು ಕೊಟ್ಟು ಇನ್ನೂ ಜಾಸ್ತಿ ಅಂತ ಅನ್ನಿಸ್ತು. ಲೈಕ್ ಮೇ ಬಿ ಡಿಮಾರ್ಟಲ್ಲಿ ಚೆಕ್ ಮಾಡೋದ, ಹಂಗೇನಾದ್ರೂ ಆದರೆ ಬೇಕಿದ್ರೆ ಇನ್ನೊಂದ್ಸಲ ಹೋಗಿ ತೊಗೊಳೋದ ಅಂತ ನಾವೇನು ತೊಗೊಂಡು ಬರಲಿಲ್ಲ. ಸೊ ಅದಕ್ಕೆ ಇವತ್ತು ಡಿಮಾರ್ಟ್ಗೆ ಹೋಗೋದ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯಿಂದ ಸುಂಕದಕಟ್ಟೆ ತುಂಬ ದೂರ ಏನಿಲ್ಲ, ಇಟ್ ಮೇ ಟೇಕ್ ಅರೌಂಡ್ 30 to 45 minutes ಅಂತ ಅನಿಸುತ್ತೆ. ಬಟ್ ಈಗ ಸ್ವಲ್ಪ ಟ್ರಾಫಿಕ್ಕು, ಲೈಕ್ ಆಫೀಸೆಲ್ಲ ಬಿಡೋ ಟೈಮಲ್ಲಿ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ, ಅದಕ್ಕೆ ಬೇಗ ಹೋಗಿ ಬೇಗ ಬರ್ಬೋದು ಅಂತ ಲೈಕ್ 4:30 ಅಷ್ಟರಲ್ಲಿ ಬಿಟ್ಬಿಡೋದ ಅಂದ್ಕೊಂಡಿದ್ದೀನಿ. ಕಾಫಿ ಎಲ್ಲ ಕುಡ್ಕೊಂಡು ರೆಡಿ ಎಲ್ಲ ಆಗಿ ಈಗ ಹೋಗೋದಷ್ಟೇ. ಸಿ ಯು ಅಗೈನ್ ಇನ್ ಡಿಮಾರ್ಟ್. ಇಟ್ಸ್ ಆಲ್ಮೋಸ್ಟ್ 5 o'clock ಆಗೋಗ್ಬಿಟ್ಟಿದೆ. ಲೇಟೇ ಆಯಿತು ಬಿಕಾಸ್ ನಮ್ಮ ಅಮ್ಮಂಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅವ್ರಿಗೂ ಸುಸ್ತಾಗಿತ್ತು ಅಂತ ಮಲ್ಕೊಂಡ್ಬಿಟ್ಟಿದ್ರು. ಸೊ ಅಪ್ಪ ಬಂದು ಅವ್ರು ನನಗೆ ಫೋನ್ ಮಾಡಿ ಹಿಂಗೆ ಮಲ್ಕೊಂಡಿದ್ದಾರೆ, ಇಬ್ಬರು ಟೈಮ್ ಆಯಿತು ಹೋಗಬೇಕು ಅಂತ ಹೇಳಾದ್ಮೇಲೆ ಅವರು ಎದ್ದು ನಾನು ಕಾಫಿ ಎಲ್ಲ ಮಾಡಿ ಲೇಟ್ ಆಗೇ ಹೋಯಿತು. ರೆಡಿ ಎಲ್ಲ ಆಗಿ ಇನ್ನೇನಿಲ್ಲ, ತುಂಬ ಗ್ರ್ಯಾಂಡಾಗಿ ಏನು ರೆಡಿ ಎಲ್ಲ ಏನಿಲ್ಲ, ಶಾಪಿಂಗ್ ಹೋಗ್ತಾ ಇರೋದು ಇಲ್ಲಿ ಡಿಮಾರ್ಟಿಗೆ ಅಲ್ವಾ. ಸೊ ನಾರ್ಮಲ್ ಆಗಿ ಒಂದು ಕುರ್ತಿ ಹಾಕ್ಕೊಂಡು ರೆಡಿ ಆಗೋದಷ್ಟೇ. ಸೊ ಈಗ ಹೊರಡೋ ಟೈಮ್ ಬಂದಿದೆ. ನಾನು ಈಗ ಕೆಳಗಡೆ ಹೋಗ್ತೀನಿ. ಅಪ್ಪಂದು ಏನಿಲ್ಲ, ರೆಡಿಯಾಗಿ ಅವ್ರು ಆಗಲೇ ಕೂತ್ಕೊಂಡು ಬಿಟ್ಟಿದ್ದಾರೆ ಟಿ ವಿ ನೋಡ್ಕೊಂಡು. ಈಗ ಅಮ್ಮ ರೆಡಿ ಆಗಿರ್ತಾರೆ ಅಂದ್ಕೊತೀನಿ. ಸೊ ಲೆಟ್ಸ್ ಗೋ ಡೌನ್.
ಈಗ ತಾನೇ ನಾವು ಮನೆಗೆ ಬಂದ್ವಿ. ಈಗ ಆಲ್ಮೋಸ್ಟ್ 8:40 ಆಯಿತು ಅನಿಸುತ್ತೆ. ಅಂದರೆ 8:20ಗೆಲ್ಲ ನಾವು ಮನೇನ ರೀಚ್ ಆದ್ವಿ. ಕೆಳಗಡೆ ಎಲ್ಲ ಎತ್ತಿಟ್ಟಾದಮೇಲೆ ನಾನು ರೂಮಿಗೆ ಬಂದೆ. ಬಿಕಾಸ್ ಹಂಗೆ ಬಿಟ್ಟರೆ ಎತ್ತಿಡ್ದಂಗೆ ನಾಳೆ ಬೆಳಗ್ಗೆ ಅಮ್ಮಂಗೆ ಕಷ್ಟ ಆಗೋಗ್ಬಿಡುತ್ತೆ. ಬಿಕಾಸ್ ನಮ್ಮ ಅಣ್ಣ ಬೇಗ ಹೋಗ್ತಾನೆ ಆಫೀಸ್ಗೆ. ಮತ್ತು ಅಮ್ಮ ಅಡುಗೆ ಮಾಡ್ಕೊಂಡು ಅಂದರೆ ತಿಂಡಿ ಮಾಡ್ಕೊಂಡು ಈ ಕಡೆ ಎತ್ತಿಕ್ಕಾಗಲ್ಲ. ಮತ್ತು ನಾನು ಸ್ವಲ್ಪ ಲೈಕ್ 8:30 ಹಂಗೆಲ್ಲ 8:30 8 o'clock ಹಂಗೆಲ್ಲ ಎದ್ದೇಳ್ತೀನಿ. ಸೊ ಮತ್ತು ಕೆಲಸದವರು 7:30ಗೆಲ್ಲ ಬಂದುಬಿಡ್ತಾರೆ. ಅದಕ್ಕೆ ಅಮ್ಮಂಗೆ ಕಷ್ಟ ಆಗಿಬಿಡುತ್ತೆ ಅಂತ ಮತ್ತು ಮೆಟ್ರೋಯಿಂದ ತಂದಿದ್ದು ಕೂಡ ಎಲ್ಲ ಸ್ವಲ್ಪ ಹಂಗಂಗೆ ಸ್ಟೋವ್ ರೂಮಲ್ಲಿ ಎತ್ತಿಟ್ಬಿಟ್ಟಿದ್ವಿ ಚೀಲಕ್ಕೆ ಹಾಕಿ. ಸೊ ಅದಕ್ಕೆ ಅದನ್ನೂ ಕೂಡ ಎಲ್ಲ ಎತ್ತಿಟ್ಟು ರೂಮಿಗೆ ಬಂದೆ. ಮತ್ತು ನನಗೇನಂತ ಅಂದರೆ ಒಂಥರ ಖುಷಿ ಆಚೆ ಹೋಗಬೇಕು ಅಂತ ಅಂದರೆ, ಬಿಕಾಸ್ ನಾನು ಮನೇಲೇ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್. ಸೊ ಅದಕ್ಕೆ ಆಚೆ ಹೋದಾಗ ತುಂಬ ಖುಷಿ ನನಗೆ. ಮತ್ತು ಇವತ್ತು ವೆದರ್ ಕೂಡ ತುಂಬ ಕೂಲಾಗಿತ್ತು. ನಾವು ಹೋಗ್ಬೇಕಾದ್ರೂ ಕೂಡ ತುಂಬ ಮಳೆ ಬರ್ತಾಯಿತ್ತು. ಸೊ ಆಚೆಗಡೆನೂ ಸ್ವಲ್ಪ ತಣ್ಣಕ್ಕಿತ್ತು. ಸೊ ಎಂಜಾಯ್ ಮಾಡಿದೆ ನಾನು ಶಾಪಿಂಗ್ನ. ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಪಿಲ್ಲೋಸ್ ಬೇಕಿತ್ತು ಮತ್ತು ಬೆಡ್ಶೀಟ್ಗಳು, ನಾರ್ಮಲ್ ದಿನಸಿ ಸಾಮಾನು ಇರುತ್ತಲ್ಲ, ಅಡುಗೆಗೆ ಬೇಕಾಗಿರೋದು, ಮನೆಗೆ ಶ್ಯಾಂಪೂ ಆ ಥರದ್ದು. ಮತ್ತು ನನಗೊಂದು ಸ್ವಲ್ಪ ನೈಟ್ ಡ್ರೆಸ್ ಎಲ್ಲ ಬೇಕಿತ್ತು. ಸೊ ಅಲ್ಲೂ ನೋಡಿದ್ವಿ, ಲೈಕ್ ಕ್ವಾಲಿಟಿ ಚೆನ್ನಾಗಿದ್ದರೆ ತೊಗೊಳೋದ ಅಂತ ಅಂದ್ಕೊಂಡೇ ಹೋಗಿದ್ದು. ಸ್ವಲ್ಪ ಕಡಿಮೆನೂ ಇತ್ತು, ಚೆನ್ನಾಗಿತ್ತು, ಕ್ವಾಲಿಟಿ ಪರವಾಗಿಲ್ಲ. ಮನೇಲಿ ಹಾಕೊಳೋದಲ್ವ, ಲೈಕ್ ನೈಟ್ ಡ್ರೆಸ್ಸು ಇಟ್ ವಾಸ್ ಫೈನ್ ಫಾರ್ ಅ ನೈಟ್ ಡ್ರೆಸ್. ಲೈಕ್ ಆಚೆ ಕಾಲೇಜ್ಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತ ಅಂದರೆ ಐ ಡೋಂಟ್ ರೆಕಮೆಂಡ್ ಫ್ರಮ್ ಡಿಮಾರ್ಟ್. ಅಂದರೆ ಒಂದೊಂದು ಕ್ವಾಲಿಟಿ ಚೆನ್ನಾಗಿರತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಮತ್ತು ಆ್ಯಂಡ್ ಐ ಬಾಟ್ ಅ ಲಾಟ್ ಆಫ್ ಟವಲ್ಸ್ ತೊಗೊಂಡು ಬಂದೆ, ಲೈಕ್ ಫೇಸ್ ಟವಲ್, ಹ್ಯಾಂಡ್ ಟವಲ್ ಮತ್ತು ಬಾತ್ ಟವಲ್ ಎಲ್ಲ ತೊಗೊಂಡು ಬಂದೆ. ಐ ಬಾಟ್ ದೆಮ್ ಅ ಲಾಟ್ ಬಿಕಾಸ್ ಐ ನೀಡೆಡ್ ದೆಮ್. ಮತ್ತು ಮನೇಲಿರೋದೆಲ್ಲ ಕೂಡ ಹಳೇದಾಗೋಗ್ಬಿಟ್ಟಿದೆ, ಇಟ್ಸ್ ಓನ್ ಔಟ್. ಸೊ ಅದಕ್ಕೆ ಅದಕ್ಕೂ ಬೇಕಿತ್ತು. ಮತ್ತು ನನಗೂ ಪರ್ಸ್ನಲ್ ಆಗಬೇಕಿತ್ತು. ಸೊ ಅದಕ್ಕೆ ಅದನ್ನೂ ತೊಗೊಂಡು ಬಂದೆ. ಮತ್ತು ಹಂಗೆ ಆಫರ್ಸ್ ಅಂತೂ ಇತ್ತು, ಕಡಿಮೆ ಆಯಿತು ಕಂಪೇರ್ಡ್ ಟು ಮೆಟ್ರೋ. ಇಲ್ಲಿ ಚೆನ್ನಾಗಿತ್ತು. ಮತ್ತು ಕ್ವಾಲಿಟಿನೂ ಅಷ್ಟೇ. ಬಟ್ಟೆ ನಾವು ಅಲ್ಲೂ ಕೂಡ ತೊಗೊಂಡು ಬಂದಿದ್ವಿ ಒಂದೆರಡು ಟವಲ್ಲು. ಬಟ್ ಅಷ್ಟಾಗೇನು ಇಷ್ಟ ಆಗ್ತಾ ಇರಲಿಲ್ಲ. ಲೈಕ್ ಒಂದೊಂದು ಕಾಟನ್ ಟವಲೆಲ್ಲ ಅಂತ ಹಾಕಿರ್ತಾರೆ, ಕಾಟನ್ ಟವಲ್ ಅಂತ, ಬಟ್ ಇಟ್ ವೋಂಟ್ ಬಿ ಕಾಟನ್ ಟವಲ್. ಬಟ್ ಇಲ್ಲಿ ಚೆನ್ನಾಗಿತ್ತು, ದಪ್ಪಕ್ಕೆಲ್ಲ ಬರುತ್ತೆ ನೋಡಿ ಆ ಟವಲ್ಸ್ ಎಲ್ಲ. ಈ ಹೋಟೆಲ್ಗೆ ಹೋದರೆ ಹೋಟೆಲಲ್ಲಿ ಇಡ್ತಾರೆ ನೋಡಿ, ಆ ಥರ ಟವಲ್ಸ್ ಎಲ್ಲ ಸ್ವಲ್ಪ ಬೇಕಿತ್ತು. ಸೊ ಆ ಥರ ಟವಲ್ಸ್ ಕೂಡ ಇಲ್ಲಿ ಚೆನ್ನಾಗಿತ್ತು. ಕ್ವಾಲಿಟಿ ಆಲ್ಸೋ ಚೆನ್ನಾಗಿತ್ತು. ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು ಅನಿಸ್ತು. ಸೊ ತೊಗೊಂಡು ಬಂದ್ವಿ. ಮತ್ತು ನಾವೇನಂತ ಅಂದರೆ ಬ್ಯಾಗ್ ತೊಗೊಂಡೋಗಿರಲಿಲ್ಲ. ಮೆಟ್ರೋಗೆ ಹೋಗಿದ್ವಲ್ಲ, ಚೀಲ ಎಲ್ಲ ಮನೇಲೇ ಹಂಗೆ ಇಟ್ಬಿಟ್ಟಿದ್ವಿ. ಅದು ಕಾರಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಕಾರಲ್ಲಿ. ಕೊಡೆ ಮತ್ತು ಚೀಲಗಳು ಮತ್ತು ಕವರ್ಗಳು, ಟಿಶ್ಯೂ ಅಂತೂ ಇಟ್ಟಿರ್ತೀವಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಬಟ್ ತೊಗೊಂಡು ಬಂದು ಹಂಗೆ ಇಟ್ಟಿದ್ವಲ್ಲ, ಅದು ಮರ್ತೋಯ್ತು ಮತ್ತೆ ತೊಗೊಂಡೋಗಿಡೋದು. ಇವತ್ತು ಹಂಗೆ ಹೊರ್ಟೋಗ್ಬಿಟ್ಟಿದ್ದೀವಿ, ನೆನಪೇ ಮಾಡ್ಕೊಂಡಿಲ್ಲ. ಸೊ ಅಲ್ಲೋದ್ಮೇಲೆ ನಮ್ಮಮ್ಮ ಜ್ಞಾಪಿಸಿದ್ರು ಬ್ಯಾಗೆಲ್ಲ ಏನೂ ತರಲೇ ಇಲ್ಲ ಅಂತ. ಸೊ ಅಲ್ಲೂ ಸುಮ್ಮನೆ ಎಂತಕ್ಕೆ ದುಡ್ಡು ಕೊಟ್ಟು ತೊಗೊಳೋದು ಅಲ್ಲಿ ಅಂತ ನಾವೇನು ತೊಗೊಳಕ್ಕೆ ಹೋಗಿಲ್ಲ. ಕಾರಲ್ಲಿ ಹಂಗೆ ಹಾಕ್ಕೊಂಡು ಬಂದ್ವಿ. ಒಂದೇ ಒಂದು ಚೀಲ ಇತ್ತು, ಚಿಕ್ಕದಿತ್ತು, ಹಂಗೆ ತುಂಬಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬಂದ್ವಿ. ಇಲ್ಲಿ ಒಂದೊಂದೇ ಎತ್ಕೊಂಡು ಹೋದ್ವಿ. ಮತ್ತು ಮೇಲಿಂದ ಚೀಲ ಎಲ್ಲ ತೊಗೊಂಡು ಬಂದು, ಸೊ ಅದೆಲ್ಲ ಫುಲ್ ಹಂಗೆ ಹಂಡಿತ್ತು. ಎತ್ತಿಟ್ಬಿಟ್ಟು ಈಗ ರೂಮಿಗೆ ಬಂದ್ವಿ. ಐ ಎಂಜಾಯ್ಡ್ ಅ ಲಾಟ್. ಮತ್ತು ಡಿಮಾರ್ಟು ಮತ್ತು ಇಲ್ಲಿ ಟೋಲ್ಗೇಟಲ್ಲಿರೋ ಡಿಮಾರ್ಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿತ್ತು, ತುಂಬ ದೊಡ್ಡದು ಅಂತ ಏನಿಲ್ಲ. ಇಟ್ ವಾಸ್ ಫೈನ್, ಲೈಕ್ ಸೇಮ್ ಸೈಜ್ ಅಂತ ಅನ್ನಿಸ್ತು. ಶಾಪಿಂಗ್ ಮಾಡೋ ಬರದಲ್ಲಿ ನನಗೆ ವೀಡಿಯೋ ಮಾಡ್ಕೊಳೋದೇ ಮರ್ತೋಗ್ತಾಯಿತ್ತು. ಲೈಕ್ ಈಗ ನಾನು ನೈಟ್ ಡ್ರೆಸ್ ಎಲ್ಲ ತೊಗೊತಾ ಇದ್ನಲ್ಲ, ಅದು ಸೈಜಸ್ ಗೊತ್ತಾಗಲ್ಲ, ಅದು ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಅದು ನೆನಪೇ ಬರಲ್ಲ ನನಗೆ. ಸೊ ಐ ಥಿಂಕ್ ಸ್ವಲ್ಪ ಬ್ಲಾಗರ್ಸ್ಗೆ ಹಿಂಗೆ ಅನಿಸುತ್ತೆ, ನೆನಪೇ ಬರಲ್ಲ. ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ, ಅದು ನೆನಪಾಗಲ್ಲ. ನಮ್ಮಮ್ಮ ಒಂದು ಕಡೆ ಇರ್ತಾರೆ, ನಾನೇ ಒಂದು ಕಡೆ ಇರ್ತೀನಿ, ನಮ್ಮ ಅಪ್ಪ ಕೂಡ ಒಂದು ಕಡೆ ಹೋಗಿರ್ತಾರೆ. ಹಂಗೆ ಎಸ್ಪೆಷಲಿ ನಾನು ಮತ್ತು ನಮ್ಮಮ್ಮ ಮೋಸ್ಟ್ ಆಫ್ ದ ಟೈಮ್ ಒಂದೇ ಕಡೆ ಇರ್ತೀವಿ. ಬಿಕಾಸ್ ವಿಲ್ ಬಿ ಶಾಪಿಂಗ್ ದ ಸೇಮ್ ಪ್ರಾಡಕ್ಟ್ಸ್ ಅಲ್ವಾ. ಅಂದರೆ ಶ್ಯಾಂಪೂ ನನ್ನ ಕೇಳ್ಬಿಟ್ಟು ಅಮ್ಮ ತೊಗೊತಾ ಇರ್ತಾರೆ ಒಂದೊಂದು. ಮತ್ತು ಆಫರ್ಸ್ ಎಲ್ಲ ಇತ್ತು.
ಬೈ ಒನ್ ಗೆಟ್ ಒನ್ ಫ್ರೀ ಅಂತ. ಲೈಕ್ ಹೇರ್ ಸಿರಮ್ಸ್ ಆಗಿರ್ಬೋದು, ಫೇಸ್ ವಾಶ್ ಎಲ್ಲ ನಾವು ಹಂಗೆ ತೊಗೊಂಡ್ವಿ. ಮತ್ತು ಇದು ಸ್ವೀಟ್ಸ್ ಎಲ್ಲ ಕೂಡ ಆಫರ್ಸ್ ಇತ್ತು, ಬೈ ಒನ್ ಗೆಟ್ ಒನ್ ಫ್ರೀ. ಅದು ಎಲ್ಲ ನೋಡಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಮೆನಿ ಆಫರ್ಸ್ ಅಂತೂ ತುಂಬ ಆಯಿತು. ಲೈಕ್ ಈಗ ಬಟ್ಟೆ ಕ್ಲಿಪ್ಸ್ ಆಗಿರ್ಬೋದು, ಅವೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಯು ಕ್ಯಾನ್ ಗೋ ಆ್ಯಂಡ್ ಶಾಪ್ ದೇ. ಟಿಫನ್ ಬಾಕ್ಸ್ ಎಲ್ಲ ಬೇಕಿತ್ತು ನನಗೆ, ಬಟ್ ಅಲ್ಲಿ ಪ್ಲಾಸ್ಟಿಕ್ದೆಲ್ಲ ಆಯಿತು. ಬಿಸಿ ಬಿಸಿದು ಪ್ಲಾಸ್ಟಿಕ್ಗೆ ನನಗೆ ಅಷ್ಟು ಇಷ್ಟ ಆಗಲ್ಲ, ಬಿಕಾಸ್ ಐ ನೀಡ್ ಸಮಥಿಂಗ್ ಸ್ಟೀಲ್ ಆ ಥರ ಇರಬೇಕು. ರೈಸ್ ಎಲ್ಲ ಲೈಕ್ ಚಿತ್ರಾನ್ನ ಆ ಥರದ್ದೆಲ್ಲ ಆದರೆ ಸ್ವಲ್ಪ ತಣ್ಣಗಾಗಿರತ್ತೆ, ಹಂಗೆ ಹಾಕ್ಕೊಂಡೆ ಹೋಗ್ಬೋದು. ಏನಾದರೂ ಈಗ ಬಾತ್ ಥರ ಎಲ್ಲ ಮಾಡಿದ್ರೆ ನನಗೆ ಪ್ಲಾಸ್ಟಿಕಲ್ಲಿ ಇಷ್ಟ ಆಗಲ್ಲ, ಸ್ವಲ್ಪ ಸ್ಟೀಲ್ ಬಾಕ್ಸಲ್ಲಿ ತೊಗೊಂಡೋಗಿ ರೂಢಿ. ಸೊ ಆ ಥರ ಬರೀ ಪ್ಲಾಸ್ಟಿಕ್ ಇತ್ತು ಅಲ್ಲಿ. ಟಿಫನ್ ಬಾಕ್ಸೆಲ್ಲ ಏನು ತೊಗೊಳಕ್ಕೆ ಹೋಗಿಲ್ಲ. ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾರಲ್ಲ, ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಡೋದಕ್ಕೆ ಅವನು ಎಲ್ಲ ನಾವು ತೊಗೊಂಡು ಬಂದ್ವಿ. ಮೇಜರಾಗಿ ತೊಗೊಂಬಂದಿದ್ದೆ ನಾವು ಟವಲ್ಸ್ ಜಾಸ್ತಿ ತೊಗೊಂಡು ಬಂದ್ವಿ, ಪಿಲ್ಲೋಸು ಈ ಥರದ್ದೇ ತೊಗೊಂಡು ಬಂದಿರೋದು. ಬೆಡ್ಶೀಟ್ಸ್ ಎಲ್ಲನೂ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಪ್ರೈಸು ಅಷ್ಟೇ 400-500ಗೆಲ್ಲ ಸಿಕ್ತು. ಇಟ್ಸ್ ಎನಫ್ ಅಂತ ಅನಿಸ್ತು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಅಂದರೆ ಮೇ ಬಿ ಬಬಲ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟು ದಿವಸ ಬಾಳಿಕೆ ಬರುತ್ತೋ ಬರಲಿ ಅಂತ ತೊಗೊಂಡು ಬಂದ್ವಿ ನಾವು. ಮತ್ತು ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡಿದ್ದೀವಿ ಅಂತ ಅನಿಸ್ತು. ಲೈಕ್ ತವಾ ಎಲ್ಲ ತೊಗೊಂಡು ಬಂದ್ವಿ ನಾವು, ಅಲ್ಲೇ ಪ್ರೆಸ್ಟೀಜ್ದೇ ತೊಗೊಂಡು ಬಂದ್ವಿ. ಸೊ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಅದರಲ್ಲಿ ತುಂಬ ಆಫರ್ಸ್ ಅಂತ ಏನಿರಲಿಲ್ಲ, ಒರಿಜಿನಲ್ ಪ್ರೈಸ್ ಎಷ್ಟಿತ್ತೋ ಅಷ್ಟೇ ಇಟ್ಟಿದ್ದರು. ಸೊ ಮತ್ತು ಇಂಡೋರ್ ಹಾಕೊಳಕ್ಕೆ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಬಂದೆ ಅಷ್ಟೇ, ಇನ್ನೇನು ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ದಿಸ್ ಈಸ್ ಇಟ್ ಫಾರ್ ಮೈ ವ್ಲಾಗ್ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಬೈ.